ಅದು ನಮಗೆ ಆಗ್ತಾ ಇಲ್ಲ. ಇನ್ನೊಂದು ನಮ್ಮ ರೈತರ ಮತ್ತು ಕೃಷಿ ಕಾರ್ಮಿಕ ಸಂಬಂಧಕ್ಕೆ ತಾವೇನು ಕುಂದುಕೊರತೆ ನಿವಾರಣಾ ಸಮಿತಿ ಸಂಬಂಧ ಐತಿ ಆ ರೀತಿ ತಮ್ಮ ಅಧ್ಯಕ್ಷತೆಯೊಳಗೆ ನಮ್ಮ ರೈತರ ಮತ್ತು ಕೃಷಿ ಕಾರ್ಮಿಕ ಸಂಬಂಧಕ್ಕೆ ಒಂದು ಕುಂದುಕೊರತೆ ನಿವಾರಣಾ ಸಭೆಯನ್ನು ಮಾಡಿದ್ರೆ ತಮಗೆಲ್ಲ ನಾವು ಕಾಲಕಾಲಕ್ಕೆ ಸಮಸ್ಯೆ ಅಂತ ಅಂದ್ಕೊಳ್ಳೋದ್ರಿಂದ ಸಮಸ್ಯೆ ಬಗೆಹರಿಸಬೇಕಂತ ಒತ್ತಾಯವನ್ನು ತಾವು ಮಾಡ್ತಾರೆ ಸರ್. ಇನ್ನು ನಾಲ್ಕನೇದಾಗಿ ಏನಾಗೈತಿ, ಖಾಸಗಿ ಹಣಕಾಸು ಸಂಸ್ಥೆಗಳು ಮೈಕ್ರೋ ಫೈನಾನ್ಸಿಂದ ಏನು ಒಂದು ಚೆಕ್ ಮ್ಯಾಗಿಂದ ಸಾಲ ಕೊಡತ್ತಲ್ಲ ಇತಿ ಮೀರಿ ಕೊಡತ್ತಾರೆ ಸರ್. ಅದರಿಂದ ನಾವು ಜನ ಆಸೆಗೆ ಬಿಟ್ಟು ತೊಗೋತೀವಿ, ಆದರೆ ಲಿಮಿಟೇಷನ್ ಮೀರಿ ಹೋಗೋದು ಏನಾಗೈತೆ ಮತ್ತು ಒಳಗೆ ತುಂಬುತ್ತಾ ನಮ್ಗೆ ಕಷ್ಟ ಆಗ್ತಾ ಇರೋ ಸಂಬಂಧಾಗಿ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಮೈಕ್ರೋ ಫೈನಾನ್ಸ್ಗಿಂದ ಒಂದು ಮಿತಿಯನ್ನು ಕೊಡಬೇಕು, ಸಹಾಯ ಮಾಡಬಾರ್ದು ಅಂತಲ್ಲ, ಮಿತಿಯನ್ನು ಕೊಡೋದ್ರ ಮುಖಾಂತರ ಸರ್ಕಾರದ ಬ್ಯಾಂಕಲ್ಲಿ ಯಾರು ತಗೋದಾತಿ ಅವಕಾಶ ಮಾಡ್ಕೊಳ್ಳೋಂಥ ಒತ್ತಡ ತಾವು ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಇನ್ನೊಂದು ಏನೈತಿ, ಈಗ ಬ್ಯಾಂಕ್ ಅವ್ರು ಅರೆಸ್ಟ್ಮೆಂಟ್ ಮಾಡ್ತಾರೆ, ಮೊನ್ನೆ ಮೀಟಿಂಗ್ ಮಾಡಿದ್ರು, ಯಾರು ಗೊತ್ತಿಲ್ಲ ಸರ್, ಯಾರಿಗೂ ಸರಿ ಸ್ವಲ್ಪ ನಾವು ನೋಡ್ರಿ ಸರ್, ನಿಮಗೆ ಫೋನ್ ಹಚ್ಚಿ ಟ್ರಾನ್ಸ್ಫರ್ ಐತಿ, KP ಟ್ರಾನ್ಸ್ಫರ್ ಐತಿ, ಸಾಲಿ ಮಕ್ಕಳು ಹಾಕಂತ ಕೇಳಲ್ಲ. ನಾವು ಬರೋರು ವರ್ಷಕ್ಕೆ 2 ಸಲ, ಯಾಕಂದ್ರೆ ನಾವು ರೈತರು ಸರ್, ನಮ್ದು ಫುಲ್ಲ ಎಲ್ಲ ದುಡ್ಡು ಎಲ್ಲಾರ್ದು ಅಂತ ಅವ್ರಿಗೆ ಕೇಳಿ ಎಲ್ಲರೂ ವಾಪಸ್ ರಾತ್ರಿ 9:00 ಅಷ್ಟೇ ವಾಪಸ್ ವೇಸ್ಟ್ ಆಗಿತ್ತು.